ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಪಾನ್ ಹಾಗೂ ಆಸ್ಟ್ರೇಲಿಯಾ ಪ್ರಧಾನಿಗಳ ಭಾರತ ಭೇಟಿಯ ಹಿನ್ನೆಲೆಯಲ್ಲಿ ಭಾರತಕ್ಕೆ ಮುಂದಿನ ತಿಂಗಳ ಹೊತ್ತಿಗೆ ಇಸ್ರೇಲ್ನ ಪ್ರಧಾನಿ ನೆಫ್ತಾಲಿ ಬೆನೆಟ್ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಭಾರತದ ಗೆಳೆಯನ ಆಹ್ವಾನದ ಮೇರೆಗೆ ಭೇಟಿಗಾಗಿ ಭಾರತಕ್ಕೆ ಹೋಗ್ತಾ ಇದ್ದೀನಿ ಅಂತ ಬೆನೆಟ್ ಟ್ವೀಟ್ ಮಾಡಿದ್ದಾರೆ. ಭಾರತ ಇಸ್ರೇಲ್ ಸಂಬಂಧಗಳ 30ನೇ ವರ್ಷಾಚರಣೆಯ ಸಂಭ್ರಮಕ್ಕೆ ಬೆನೆಟ್ ಭಾರತದಲ್ಲಿ ಇರ್ತಾರೆ. ಇದೊಂದು ಮಹತ್ವಪೂರ್ಣ ಭೇಟಿಯಾಗಲಿದ್ದು ಎರಡೂ ದೇಶಗಳ ನಡುವಿನ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗಿ ಇನ್ನಷ್ಟು ವ್ಯಾಪಾರ ಹಾಗೂ ಇನ್ನಿತರ ಒಪ್ಪಂದಗಳಿಗೆ ಇದು ಕಾರಣವಾಗಲಿದೆ ಅಂತ ನಿರೀಕ್ಷೆ ಮಾಡಲಾಗ್ತದೆ. ಇವತ್ತು ಭಾರತದ ಅತ್ಯಾಪ್ತ ದೇಶಗಳ ಪಟ್ಟಿಯಲ್ಲಿರುವ ಕೆಲವು ದೇಶಗಳ ಪೈಕಿ ಈ ಇಸ್ರೇಲ್ ಕೂಡ ಒಂದು. ಭಾರತ ಹಾಗೂ ಇಸ್ರೇಲ್ ಎರಡೂ ಕೂಡ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತಾ ಇವೆ. ಭಾರತಕ್ಕೆ ಅತ್ಯಂತ ಸಂಕಷ್ಟದ ಸಮಯದಲ್ಲಿ ಇಸ್ರೇಲ್ ಸಾಕಷ್ಟು ಸಹಾಯಗಳನ್ನು ಮಾಡಿದೆ. ಕಾರ್ಗಿಲ್ ಕದನದ ಸಮಯದಲ್ಲಿ ಅಮೆರಿಕ ಪಾಕಿಸ್ತಾನದ ಪರ ನಿಂತಿದ್ದಾಗಲೂ ಕೂಡ ಭಾರತಕ್ಕೆ ಆಧುನಿಕ ಆಯುಧಗಳನ್ನು ಕೊಡುವ ಮೂಲಕ ಇಸ್ರೇಲ್ ಅತಿದೊಡ್ಡ ಸಹಾಯವನ್ನು ಮಾಡಿತ್ತು. ಇನ್ನು ಭಾರತ ಇವತ್ತು ಇಸ್ರೇಲ್ನ ಅತ್ಯಂತ ಪ್ರಮುಖ ಹಾಗೂ ಅತಿದೊಡ್ಡ ಆಯುಧ ಖರೀದಿದಾರ ದೇಶ. ಇನ್ನು ಭಾರತದ ದೃಷ್ಟಿಯಿಂದ ನೋಡೋದಾದರೂ ಕೂಡ ಇಸ್ರೇಲ್ ನಮ್ಮ ಎರಡನೇ ಅತಿದೊಡ್ಡ ಆಯುಧ ರಫ್ತುದಾರ ದೇಶ. ಇಲ್ಲಿ ಇವತ್ತಿಗೂ ಕೂಡ ಭಾರತಕ್ಕೆ ಅತಿ ಹೆಚ್ಚು ಆಯುಧಗಳನ್ನು ಮಾರಾಟ ಮಾಡ್ತಾ ಇರೋದು ರಷ್ಯಾನೇ. ಹೀಗಾಗಿ ಮೊದಲ ಸ್ಥಾನದಲ್ಲಿ ರಷ್ಯಾನೇ ನಿಂತುಕೊಳ್ಳುತ್ತೆ. ಇನ್ನು ಆಯುಧಗಳಷ್ಟೇ ಅಲ್ಲದೆ ಭಾರತ ಹಾಗೂ ಇಸ್ರೇಲ್ ನಡುವೆ ವಿಜ್ಞಾನ, ತಂತ್ರಜ್ಞಾನ, ಕೃಷಿ ಹಾಗೂ ಕೃಷಿ ತಂತ್ರಜ್ಞಾನ ಸೇರಿದ ಹಾಗೆ ಸಾಕಷ್ಟು ಒಪ್ಪಂದಗಳಿವೆ, ಸಹಭಾಗಿತ್ವ ಕೂಡ ಇದೆ. ಭಾರತ ಹಾಗೂ ಇಸ್ರೇಲ್ ನಡುವಿನ ವ್ಯಾಪಾರ ವಹಿವಾಟುಗಳು ಸುಮಾರು $4.14 ಬಿಲಿಯನ್ ವರೆಗೆ ತಲುಪಿವೆ. ಅದರಲ್ಲಿ ವಜ್ರದ ವ್ಯಾಪಾರ ಅತಿ ಹೆಚ್ಚು ಪಾಲನ್ನು ಪಡ್ಕೊಳ್ತಾ ಇದೆ. ಇಷ್ಟಾದರೂ ಭಾರತ ಇಸ್ರೇಲ್ ಜೊತೆಗಿನ ವ್ಯಾಪಾರದಲ್ಲಿ ತಾನು ಖರೀದಿ ಮಾಡೋದಕ್ಕಿಂತ ಮಾರಾಟ ಮಾಡೋ ಪದಾರ್ಥಗಳ ಮೌಲ್ಯ ಹೆಚ್ಚಿದೆ. ಹೀಗಾಗಿ ಈ ವ್ಯಾಪಾರ ಭಾರತಕ್ಕೆ ಲಾಭದಾಯಕ ಕೂಡ. ಇನ್ನು ಭಾರತ ಹಾಗೂ ಇಸ್ರೇಲ್ ನಡುವಿನ ಸಂಬಂಧಗಳು ಸಾಕಷ್ಟು ವರ್ಷಗಳಿಂದ ಹೀಗೆ ಇವೆಯಾ? ಹೌದು ಅಂತ ಭಾರತ ಹೇಳುತ್ತೇನೋ, ಆದರೆ ಇಸ್ರೇಲ್ ಮಾತ್ರ ಅದನ್ನು ಒಪ್ಪೋದಿಲ್ಲ. ಅವರ ಪ್ರಕಾರ ಎರಡೂ ದೇಶಗಳ ಸಂಬಂಧಗಳು ತುಂಬಾನೇ ಉತ್ತಮ ಸ್ಥಿತಿಗೆ ಬಂದಿದ್ದು 2017ರ ನಂತರ, ಅಂದ್ರೆ ಮೋದಿ ಪ್ರಧಾನಿಯಾದ ನಂತರ. ಆದರೂ ಈ ಎರಡೂ ದೇಶಗಳ ಸಂಬಂಧ ಸುಧಾರಣೆ ಮತ್ತು ಸ್ನೇಹ ಅಂತ ಬಂದಾಗ ನಾವು 3 ಜನ ಪ್ರಧಾನಿಗಳಿಗೆ ಅದರ ಶ್ರೇಯವನ್ನು ಕೊಡಲೇಬೇಕಾಗುತ್ತೆ. ಅದರಲ್ಲಿ ಇಬ್ಬರು ನಮ್ಮ ದಕ್ಷಿಣ ಭಾರತದವರು. ಇಸ್ರೇಲ್ಗೆ ಭಾರತ ದೇಶ ಮಾನ್ಯತೆಯನ್ನು ಕೊಟ್ಟಿದ್ದು 1950ರಲ್ಲಿ. ಇಷ್ಟಾದರೂ ಇಸ್ರೇಲ್ ಜೊತೆಗೆ ಸಂಬಂಧಗಳನ್ನು ಮುಂದುವರಿಸುವ ಆಸಕ್ತಿ ಅವತ್ತು ಭಾರತಕ್ಕೆ ಇರಲಿಲ್ಲ. ಇದಕ್ಕೆ ಕಾರಣ ಅರಬ್ ದೇಶಗಳ ಮೇಲಿನ ಭಾರತದ ನಿರ್ಭರತೆ ಹಾಗೂ ಅವತ್ತಿನ ಭಾರತದ ನಾಯಕರಿಗಿದ್ದ ವಿಚಿತ್ರವಾದ ಭಯಗಳು. ಅರಬ್ ನಾಡಲ್ಲಿ ಇಸ್ರೇಲ್ನ ಉದಯವನ್ನ ಅಲ್ಲಿನ ಅರಬ್ ದೇಶಗಳು ಸಹಿಸ್ತಾ ಇರಲಿಲ್ಲ. ಪ್ಯಾಲೆಸ್ತೈನ್ ಸಂಘರ್ಷ ಭಾರತದ ಮುಸಲ್ಮಾನರಲ್ಲಿ ಕೂಡ ಇಸ್ರೇಲ್ ವಿರುದ್ಧದ ಭಾವನೆಯನ್ನು ಹುಟ್ಟುಹಾಕಿತ್ತು. ಪಾಕಿಸ್ತಾನ ಇಸ್ರೇಲ್ ಅನ್ನೋ ದೇಶಕ್ಕೆ ಇವತ್ತಿನವರೆಗೆ ಕೂಡ ಮಾನ್ಯತೆಯನ್ನು ಕೊಟ್ಟಿಲ್ಲ. ಹೀಗಿರುವಾಗ ಇಸ್ರೇಲ್ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡ್ರೆ ಅರಬ್ಬರು ಮತ್ತು ಭಾರತದ ಮುಸಲ್ಮಾನರು ಬೇಸರ ಮಾಡ್ಕೊಳ್ತಾರೆ, ಅವರ ಸೆಂಟಿಮೆಂಟ್ಸ್ ಹರ್ಟ್ ಆಗತ್ವೆ ಅನ್ನೋ ಕಾರಣಕ್ಕೆ ಭಾರತ ಇಸ್ರೇಲ್ನಿಂದ ದೂರನೇ ಉಳ್ಕೊಂಡು ಬಂತು. ಭಾರತದ ಯಾವ ಪ್ರಧಾನಿಯು ಇಸ್ರೇಲ್ಗೆ ಭೇಟಿ ಕೊಡೋದಕ್ಕೆ ಕೂಡ ಹೋಗಲಿಲ್ಲ. ಹಾಗೆಯೇ ಇಸ್ರೇಲ್ನ ಯಾವ ನಾಯಕನನ್ನು ಭಾರತಕ್ಕೆ ಆಹ್ವಾನಿಸುವ ಸಾಹಸವನ್ನು ಕೂಡ ಭಾರತ ಮಾಡೋದಕ್ಕೆ ಹೋಗಲಿಲ್ಲ. ಪಾಪ ಭಾರತ ತಟಸ್ಥ ಹಾಗೂ ಆಲಿಪ್ತ ನೀತಿಯನ್ನು ಅನುಸರಿಸುತ್ತಿತ್ತಲ್ಲ. ಹೀಗಾಗಿ ಅರಬ್ ಹಾಗೂ ಪ್ಯಾಲೆಸ್ತೈನ್ ಸಂಘರ್ಷದಲ್ಲಿ ಭಾಗವಹಿಸೋದು ಭಾರತಕ್ಕೆ ಬೇಕಿರಲಿಲ್ಲ. ಹಾಗಂತ ಸಂಪೂರ್ಣವಾಗಿ ತಟಸ್ಥವಾಗಾದರೂ ಉಳಿತಾ? 1988ರಲ್ಲಿ ಪ್ಯಾಲೆಸ್ತೈನ್ ರಚನೆಯಾದಾಗ ಅರಬ್ ಜಗತ್ತಿಗಿಂತ ಮೊದಲು ಅದಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದೇ ಭಾರತ. ಹಾಗೆ ಮಾಡಿದರೆ ಇಲ್ಲಿನ ಮುಸಲ್ಮಾನರಿಗೆ ಸಂತೋಷವಾಗಿ ಬಿಡುತ್ತೆ ಅಂತ ಆವತ್ತಿನ ಭಾರತದ ಆಡಳಿತ ಭಾವಿಸಿತ್ತು. ಅಲ್ಲ, ಇಲ್ಲಿನ ಮುಸಲ್ಮಾನರ ಬಗ್ಗೆ ಪ್ರೀತಿ ಇದ್ರೆ ಅವರು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಪರಿಸ್ಥಿತಿಗಳನ್ನು ಸುಧಾರಿಸುವ ಕಡೆಗೆ ಗಮನ ಹರಿಸಬೇಕೇ ಹೊರತು ಪ್ಯಾಲೆಸ್ತೈನ್ ಬಗ್ಗೆ ಪ್ರೀತಿ ತೋರಿಸಿದ್ರೆ, ಪಾಕಿಸ್ತಾನಕ್ಕೆ ಅಕ್ಕಿ ಕಳುಹಿಸಿದ್ರೆ, ಇಸ್ರೇಲ್ ಅನ್ನ ದ್ವೇಷ ಮಾಡಿದ್ರೆ ಪಾಪ ಇಲ್ಲಿನ ಮುಸಲ್ಮಾನರಿಗೆ ಇನ್ನೇನು ಲಾಭ ಆದೀತು? ಆದ್ರೆ ಅವತ್ತಿನ ಆಡಳಿತ ಹಾಗೆ ಯೋಚನೆ ಮಾಡ್ತಾ ಇತ್ತು ಮತ್ತು ಅದನ್ನೇ ಅನುಸರಿಸಿಕೊಂಡು ಬಂತು ಕೂಡ. ಇಲ್ಲಿ ಇಸ್ರೇಲ್ನ ಭಾರತ ಎಷ್ಟು ನಿರ್ಲಕ್ಷ್ಯ ಮಾಡ್ತು ಅಂದ್ರೆ, ಭಾರತದಲ್ಲಿ ಇಸ್ರೇಲ್ನ ಒಂದು ರಾಯಭಾರ ಕಚೇರಿ ಕೂಡ ಇರಲಿಲ್ಲ. ಹಾಗೆ ಇಸ್ರೇಲ್ನಲ್ಲೂ ಭಾರತ ತನ್ನ ರಾಯಭಾರ ಕಚೇರಿಯನ್ನು ತೆರೆಯೋ ಗೋಜಿಗೆ ಹೋಗಲಿಲ್ಲ. ಇಂಥ ಪರಿಸ್ಥಿತಿಯಲ್ಲೂ ಭಾರತ ಮತ್ತು ಇಸ್ರೇಲ್ನ ಸಂಬಂಧಗಳು ಉತ್ತಮಗೊಳ್ಳೋದಕ್ಕೆ ಶುರುವಾಗಿದ್ದು PV ನರಸಿಂಹರಾವ್ ಭಾರತದ ಪ್ರಧಾನಿಯಾಗಿದ್ದ ಕಾಲದಲ್ಲಿ. 1992ರಲ್ಲಿ ನರಸಿಂಹರಾವ್ ಇಸ್ರೇಲ್ ಜೊತೆಗಿನ ಸಂಬಂಧಗಳನ್ನ ಉತ್ತಮಪಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಭಾರತದಲ್ಲಿ ಇಸ್ರೇಲ್ ತನ್ನ ರಾಯಭಾರ ಕಚೇರಿಯನ್ನು ತೆರೆಯುತ್ತೆ. ಅದಾದ ಕೆಲವೇ ದಿನಗಳಲ್ಲಿ ಭಾರತ ಕೂಡ
ಟೆಲ್ ಅವೀವ್ ಅಲ್ಲಿ ರಾಯಭಾರ ಕಚೇರಿಯನ್ನ ಸ್ಥಾಪನೆ ಮಾಡುತ್ತೆ. ಅಂದ್ರೆ ಇಸ್ರೇಲ್ಗೆ ಮಾನ್ಯತೆಯನ್ನ ಕೊಟ್ಟು 40 ವರ್ಷಗಳ ನಂತರ ಭಾರತ ಆ ದೇಶವನ್ನ ರಾಜತಾಂತ್ರಿಕವಾಗಿ ಗುರುತಿಸುವ ಪ್ರಯತ್ನವನ್ನು ಮಾಡಿತು ಮತ್ತು ಅದನ್ನು ಮಾಡಿದ್ದು ಕೂಡ ಅವತ್ತಿನ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲೇ. ಅವತ್ತು ಪ್ರಧಾನಿಯಾಗಿದ್ದವರು ನಮ್ಮ ದಕ್ಷಿಣ ಭಾರತದ ಅಖಂಡ ಆಂಧ್ರ ಪ್ರದೇಶಕ್ಕೆ ಸೇರಿದ್ದ ನಾಯಕ PV ನರಸಿಂಹರಾವ್ ಅಷ್ಟೇ. ಅದಾದ ಮೇಲೆ ಕೂಡ ಅಲ್ಲಿ ಅಂಥ ಯಾವ ಬೆಳವಣಿಗೆಗಳು ನಡೀಲಿಲ್ಲ. ನರಸಿಂಹರಾವ್ ಅವರ ಸರ್ಕಾರ ಕೂಡ ಹೆಚ್ಚು ದಿನ ಅಧಿಕಾರದಲ್ಲಿರಲಿಲ್ವಲ್ಲ. ಇದ್ದಷ್ಟು ದಿನ ಅವರಿಗೆ ಕುಸಿದು ಬಿದ್ದಿದ್ದ ಭಾರತದ ಅರ್ಥವ್ಯವಸ್ಥೆಯನ್ನು ಮೇಲೆತ್ತೋದಕ್ಕೆ ಸಮಯ ಸಾಕಾಗಲಿಲ್ಲ. ಅದರ ಜೊತೆಗೆ ಪಕ್ಷದ ಒಳಗಿನ ಆಂತರಿಕ ಭಿನ್ನಮತಗಳನ್ನು ಬೇರೆ ಅವರು ಶಮನ ಮಾಡ್ಕೋಬೇಕಾಗಿತ್ತು. ಹೀಗಾಗಿ ಅಲ್ಲಿ ಇಸ್ರೇಲ್ ಜೊತೆಗಿನ ರಾಜತಾಂತ್ರಿಕ ಸಂಬಂಧಗಳಿಗೆ ಒಂದು ಅಡಿಗಲ್ಲು ಬಿತ್ತು ಅನ್ನೋದನ್ನು ಬಿಟ್ಟರೆ ಅಂಥ ಮಹತ್ವದ್ದೇನೂ ಆಗಲಿಲ್ಲ. ಆ ನಂತರ ನರಸಿಂಹರಾವ್ ಅವರು ಹಾಕಿದ್ದ ಅಡಿಗಲ್ಲಿನ ಮೇಲೆ ಮೊದಲ ಗೋಡೆಯನ್ನು ಎಬ್ಬಿಸಿದ ಖ್ಯಾತಿ ಕೂಡ ನಮ್ಮ ದಕ್ಷಿಣ ಭಾರತಕ್ಕೆ ಸಲ್ಲಬೇಕು. ಇನ್ನು ಅದಾಗಿದ್ದು ನಮ್ಮ ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡರ ಕಾಲದಲ್ಲಿ 1996ರ ಜೂನ್ 1ರಿಂದ 1997ರ ಏಪ್ರಿಲ್ 21ರವರೆಗೆ ನಮ್ಮ ದೇವೇಗೌಡರು ಪ್ರಧಾನಿಯಾಗಿದ್ರಲ್ಲ. ಅವರು ಅಧಿಕಾರದಲ್ಲಿದ್ದಿದ್ದು ಬರೀ 324 ದಿನ ಮತ್ತು ಅದು ಕಿಚುಡಿ ಸರ್ಕಾರ ಆಗಿತ್ತಾದರೂ ಕೂಡ ಆ ಸಣ್ಣ ಅವಧಿಯಲ್ಲೇ ದೊಡ್ಡಗೌಡರ ಸಾಧನೆ ಖಂಡಿತ ಚಿಕ್ಕದಲ್ಲ. ಅವರ ಅಧಿಕಾರ ಅವಧಿಯಲ್ಲಿ ಅವತ್ತಿನ ಇಸ್ರೇಲ್ ಅಧ್ಯಕ್ಷರಾಗಿದ್ದ ಎಜರ್ ವೈಜ್ಮನ್ ಭಾರತಕ್ಕೆ ಭೇಟಿ ಕೊಡ್ತಾರೆ. ಅದು ಯಹೂದಿ ನಾಡಿನ ಅಧ್ಯಕ್ಷರೊಬ್ಬರ ಮೊದಲ ಅಧಿಕೃತ ಭಾರತ ಭೇಟಿ. ಆ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವೆ ಒಂದಷ್ಟು ರಕ್ಷಣಾ ಒಪ್ಪಂದಗಳಾಗುತ್ತವೆ. ಇಸ್ರೇಲ್ ನಿರ್ಮಿತ ಬರಾಕ್ 1 ಕ್ಷಿಪಣಿಯ ಖರೀದಿ ಒಪ್ಪಂದ ಆಗಿದ್ದು ದೇವೇಗೌಡರು ಪ್ರಧಾನಿಯಾಗಿದ್ದ ಕಾಲದಲ್ಲಿ. ಅವತ್ತಿಗೆ ಪಾಕಿಸ್ತಾನಕ್ಕೆ ಅಮೆರಿಕ ಲಾಕ್ಹಿಡ್ P3 ಆರಿಯನ್ ಸರ್ವೆಲೆನ್ಸ್ ವಿಮಾನ ಹಾಗೂ ಹಾರ್ಪೂನ್ ಆಂಟಿ ಶಿಪ್ ಮಿಸೈಲ್ಗಳನ್ನು ಕೊಡ್ತು. ಹೀಗಾಗಿ ಆಂಟಿ ಶಿಪ್ ಮಿಸೈಲ್ಗಳನ್ನು ಕೂಡ ಇಂಟರ್ಸೆಪ್ಟ್ ಮಾಡಬಲ್ಲ ಸರ್ಫೇಸ್ ಟು ಏರ್ ಮಿಸೈಲ್ ಬರಾಕ್ 1 ಖರೀದಿ ಭಾರತಕ್ಕೆ ಅತ್ಯಂತ ಅಗತ್ಯ ಅಂತ ಅವತ್ತಿಗೆ ಅನ್ನಿಸ್ತಾ ಇತ್ತು. ಮತ್ತು ಭಾರತ ಇಸ್ರೇಲ್ನಿಂದ ಬರಾಕ್ 1 ಖರೀದಿಯ ಒಪ್ಪಂದಕ್ಕೆ ಸಹಿ ಮಾಡಿತು. ಹೀಗಾಗಿನೇ ಭಾರತ ಇಸ್ರೇಲ್ ಸಂಬಂಧ ಅಂತ ಬಂದಾಗ ನಾವು ದೇವೇಗೌಡರನ್ನ ಮರೆಯೋದಿಕ್ಕೆ ಅಥವಾ ಬಿಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು 2000ನೇ ಇಸ್ವಿಲಿ ಕೇಂದ್ರದಲ್ಲಿ NDA ಸರ್ಕಾರ ರಚನೆ ಆದಾಗ ಲಾಲ್ ಕೃಷ್ಣ ಅಡ್ವಾಣಿ ಇಸ್ರೇಲ್ಗೆ ಭೇಟಿ ಕೊಡೋದ್ರೊಂದಿಗೆ ಯಹೂದ್ಯರ ನಾಡಿಗೆ ಹೋದ ಭಾರತದ ಮೊದಲ ಕೇಂದ್ರ ಸಚಿವ ಅನ್ನಿಸ್ಕೊಂಡ್ರು. ಅವ್ರ ನಂತರ ಅದೇ ವರ್ಷ ಅವತ್ತಿನ ವಿದೇಶಾಂಗ ಸಚಿವ ಜಸ್ವಂತ್ ಸಿಂಗ್ ಇಸ್ರೇಲ್ಗೆ ಭೇಟಿ ಕೊಟ್ಟರು. ಅಲ್ಲಿ ಭಾರತ ಮತ್ತು ಇಸ್ರೇಲ್ ಎರಡು ಜಂಟಿಯಾಗಿ ಆಂಟಿ ಟೆರರ್ ಕಮಿಷನ್ ಅನ್ನ ಸ್ಥಾಪನೆ ಮಾಡಿದ್ವು. ಮುಂದೆ 2003ರಲ್ಲಿ ಇಸ್ರೇಲ್ನ ಪ್ರಧಾನಿಯಾಗಿದ್ದ ಏರಿಯಲ್ ಶರೋನ್ ಭಾರತಕ್ಕೆ ಬಂದರು. ಅದು ಆ ದೇಶದ ಪ್ರಧಾನಿಯ ಮೊದಲ ಭಾರತದ ಭೇಟಿ ಅನ್ನಿಸ್ಕೊಳ್ತು. ಅವತ್ತು ಇಸ್ರೇಲಿ ಪ್ರಧಾನಿಯ ಭಾರತ ಭೇಟಿಗೆ ಇಲ್ಲಿನ ಎಡಪಂಥೀಯ ಸಂಘಟನೆಗಳು ಹಾಗೂ ಮುಸ್ಲಿಂ ಸಂಘಟನೆಗಳು ತೀವ್ರ ವಿರೋಧ ಮತ್ತು ಪ್ರತಿಭಟನೆಯನ್ನ ನಡೆಸಿದ್ವಾದರೂ ಆ ಬಗ್ಗೆ ಯಾರೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ವಾಜಪೇಯಿ ಹಾಗೂ ಶರೋನ್ ಭೇಟಿ ಎರಡೂ ದೇಶಗಳ ನಡುವೆ ಮತ್ತಷ್ಟು ಸಂಬಂಧ ಸುಧಾರಣೆಗೆ ಕಾರಣ ಆಯಿತು. ಅದಾದ ಮೇಲೆ 2006ರಲ್ಲಿ ಕೇಂದ್ರ ಸಚಿವರಾಗಿದ್ದ ಶರದ್ ಪವಾರ್, ಕಪಿಲ್ ಸಿಬಲ್, ಕಮಲ್ ನಾಥ್ ಇಸ್ರೇಲ್ಗೆ ಹೋದರು. ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಕೂಡ ಇಸ್ರೇಲ್ಗೆ ಹೋಗಿ ಬಂದರು. ಅಲ್ಲಿಂದ ಎರಡೂ ದೇಶಗಳ ನಡುವಿನ ಸಂಬಂಧಗಳು ತುಂಬಾನೇ ಗಟ್ಟಿಯಾಗ್ತಾ ಬಂದವು. ಎರಡೂ ದೇಶಗಳ ನಾಯಕರು ಸಾಕಷ್ಟು ಬಾರಿ ಪರಸ್ಪರ ಭೇಟಿ ಕೊಟ್ಕೊಂಡ್ರು. ಆದರೆ ಇಸ್ರೇಲ್ಗೆ ಹೋದ ಮೊದಲ ಭಾರತೀಯ ಪ್ರಧಾನಿ ಅನ್ನಿಸ್ಕೊಂಡಿದ್ದು ಮಾತ್ರ ನರೇಂದ್ರ ಮೋದಿನೇ. 2017ರಲ್ಲಿ ಇಸ್ರೇಲ್ಗೆ ಹೋದ ಮೋದಿ ಕೈಗಾರಿಕೆ, ತಂತ್ರಜ್ಞಾನ, ವಾಟರ್ ಕನ್ಸರ್ವೇಷನ್, ನೀರಿನ ಮಿತ ಬಳಕೆಯ ತಂತ್ರಜ್ಞಾನ ಅಭಿವೃದ್ಧಿ, ಕೃಷಿ ತಂತ್ರಜ್ಞಾನದಲ್ಲಿ ಸಹಕಾರ, ಚಿಕ್ಕ ಉಪಗ್ರಹಗಳಿಗೆ ಬೇಕಾದ ಆಧುನಿಕ ತಂತ್ರಜ್ಞಾನದಲ್ಲಿ ಸಹಭಾಗಿತ್ವ ಮತ್ತು ಸಹಕಾರ ಸೇರಿದ ಹಾಗೆ ಅತ್ಯಂತ ಮಹತ್ವದ 7 ಒಪ್ಪಂದಗಳಿಗೆ ಸಹಿ ಹಾಕ್ತಾರೆ. ಇಸ್ರೇಲ್ನ ಅಧ್ಯಕ್ಷರಾಗಿದ್ದ ಬೆಂಜಮಿನ್ ನೆತನ್ಯಾಹು ಕೂಡ ಭಾರತಕ್ಕೆ ಬಂದು ಹೋಗ್ತಾರೆ. ಇವತ್ತು ಭಾರತ ಹಾಗೂ ಇಸ್ರೇಲ್ ನಡುವೆ ಸಾಕಷ್ಟು ರಕ್ಷಣಾ ಒಪ್ಪಂದಗಳಾಗಿವೆ. ಫಾಲ್ಕನ್ ಏರ್ಬಾರ್ನ್ ವಾರ್ನಿಂಗ್ ಸಿಸ್ಟಮ್, ಹೆರೋನ್ ಡ್ರೋನ್, ಸರ್ಚರ್ 2, ಹ್ಯಾರೋಪ್ ಡ್ರೋನ್, ಸ್ಪೈಡರ್ ಕ್ವಿಕ್ ರಿಯಾಕ್ಷನ್ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್, ಬರಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಲೇಸರ್ ಗೈಡೆಡ್ ಮಿಸೈಲುಗಳು, ಹಲವಾರು ಬಗೆಯ ಏರ್ ಟು ಏರ್ ಮಿಸೈಲುಗಳು, ಸ್ಪೈಸ್ ಬಾಂಬ್, ಹೀಗೆ ಸಾಕಷ್ಟು ರಕ್ಷಣಾ ಉಪಕರಣಗಳನ್ನು, ಆಯುಧಗಳನ್ನು ನಾವು ಇಸ್ರೇಲ್ನಿಂದ ಖರೀದಿ ಮಾಡ್ತೀವಿ. ರಷ್ಯಾದಿಂದ ನಾವು ಖರೀದಿ ಮಾಡುವ ಮಿಗ್ ವಿಮಾನಗಳನ್ನು ಭಾರತ ಹಾಗೆ ಬಳಕೆ ಮಾಡೋದಿಲ್ಲ. ಅದರಲ್ಲಿ ಹಲವಾರು ಮಾಡಿಫಿಕೇಶನ್ಗಳನ್ನು ಕೂಡ ಮಾಡಿಕೊಳ್ಳುತ್ತೆ. ಒಂದಷ್ಟು ರಷ್ಯಾ ನಿರ್ಮಿತ ಉಪಕರಣಗಳನ್ನು ತೆಗೆದು ಅಲ್ಲಿ ಇಸ್ರೇಲ್ ನಿರ್ಮಿತ ಉಪಕರಣಗಳನ್ನು ಅಳವಡಿಕೆ ಮಾಡಿಕೊಳ್ಳುತ್ತೆ. ಅದರಲ್ಲಿ ಪ್ರಮುಖವಾದದ್ದು ರಡಾರ್. ಹೀಗೆ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಇಸ್ರೇಲ್ನ ಕೊಡುಗೆ ತುಂಬಾನೇ ದೊಡ್ಡದಿದೆ. ಹಾಗೇನೆ ಎರಡೂ ದೇಶಗಳ ನಡುವೆ ಬೇಹುಗಾರಿಕಾ ಮಾಹಿತಿ ವಿನಿಮಯ ವ್ಯವಸ್ಥೆ ಕೂಡ ಇದೆ. ಇನ್ನು ಟ್ರಂಪ್ ಅಮೆರಿಕಾದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಇಸ್ರೇಲ್ ಹಾಗೂ UAE, ಬಹ್ರೇನ್, ಮೊರಾಕೋಗಳ ನಡುವೆ ಅಬ್ರಹಾಮಿಕ್ ಅಕಾರ್ಡ್ ಆಯ್ತಲ್ಲ, ಅದರಲ್ಲಿ ಕೂಡ ಭಾರತ ಮಹತ್ವದ ಪಾತ್ರವನ್ನು ವಹಿಸಿತ್ತು. ಅದಾದ ನಂತರ ಈ ಎಲ್ಲ ದೇಶಗಳ ಜೊತೆಗಿನ ಭಾರತದ ಸಂಬಂಧ ಮತ್ತಷ್ಟು ಗಟ್ಟಿಯಾಗ್ತಾ ಹೋಯಿತು.
ಹಾಗಂತ ಭಾರತ ತನ್ನ ತಟಸ್ಥ ನೀತಿಯನ್ನೇನು ಕೈಬಿಟ್ಟಿಲ್ಲ. ಇಸ್ರೇಲ್ ಪ್ಯಾಲೆಸ್ತೈನ್ ಮೇಲೆ ದಾಳಿ ನಡೆಸಿದಾಗ ಭಾರತ ಅದನ್ನು ತೀವ್ರವಾಗಿ ಖಂಡಿಸಿತ್ತು. ಅವತ್ತಿನ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಸಂಸತ್ತಲ್ಲಿ ಇಸ್ರೇಲ್ ದಾಳಿಯನ್ನ ಖಂಡಿಸಿ ನಿರ್ಣಯವನ್ನ ಮಂಡಿಸಿದರು. ಇಸ್ರೇಲ್ ತನ್ನ ದಾಳಿಯನ್ನು ನಿಲ್ಲಿಸಬೇಕು, ಎರಡೂ ದೇಶಗಳು ಶಾಂತಿಯುತವಾಗಿ ಮಾತುಕತೆಗಳ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಅಂತ ಭಾರತ ಒತ್ತಾಯ ಮಾಡಿತು. ಹಾಗೆ ಇಸ್ರೇಲ್ ವಿರುದ್ಧ ಮಾನವ ಹಕ್ಕುಗಳ ಉಲ್ಲಂಘನೆಯ ಆರೋಪದಲ್ಲಿ ವಿಶ್ವಸಂಸ್ಥೆಯಲ್ಲಿ ಮತದಾನ ಮಾಡಬೇಕಾಗಿ ಬಂದಾಗ ಭಾರತ ಮತದಾನದ ಪ್ರಕ್ರಿಯೆಯಿಂದ ದೂರ ಉಳಿತು. ಹೀಗೆ ಇಸ್ರೇಲ್ ಜೊತೆಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡೇ ಭಾರತ ತನ್ನ ತಟಸ್ಥ ನೀತಿಯನ್ನು ಕೂಡ ಕಾಪಾಡಿಕೊಂಡು ಬರ್ತಾ ಇದೆ. ಈಗ ಇಸ್ರೇಲ್ ಭಾರತದ ಸಂಬಂಧ ಸುಧಾರಣೆಗೆ 30 ವರ್ಷಗಳು ತುಂಬುತ್ತಾ ಇರೋ ಸಂದರ್ಭದಲ್ಲಿ ಅದರ ಒಂದು ಸುಂದರ ಲೋಗೋ ಕೂಡ ಸಿದ್ಧವಾಗಿದೆ. ಈಗ ಆ ಕಾರ್ಯಕ್ರಮಕ್ಕೆ ಇಸ್ರೇಲ್ನ ಪ್ರಧಾನಿ ನೆಫ್ತಾಲಿ ಬೆನೆಟ್ ಬರ್ತಾ ಇದ್ದಾರೆ. ಈ ಭೇಟಿ ಎರಡೂ ದೇಶಗಳ ಸಂಬಂಧಗಳನ್ನ ಮತ್ತಷ್ಟು ಗಟ್ಟಿಗೊಳಿಸಲಿ ಅಂತ ಆಶಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.